ಆಟಾಡು, ನಾನು ಇಲ್ಲೇ ಕೂತಿರ್ತೀನಿ. ಆಟಾಡು, ಏನು ಆಟಾಡ್ತೀಯ ನೋಡ್ತೀನಿ. ಅಲ್ಲಿಗೆ ಬುಂಡೆ ಯಾಕೆ ಇಷ್ಟು ಬೇಗ ಇದ್ದಿದ್ದು ಚಿನ್ನಮ್ಮ? ಬಾ ಆಯ್ತು, ಬಾ 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 ಬಾ. ಕಿಸಿ ಬಿಡೋದು ಹಂಗೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ಇವತ್ತು ಮಂಡೇ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಪಾಪು ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಬಟ್ ಅವಳು ತುಂಬ ಹೊತ್ತು ತಲೆ ಸ್ನಾನ ಮಾಡಿಸಿದ್ರು ಕೂಡ ತುಂಬ ಹೊತ್ತು ಏನು ಮಲಗಲಿಲ್ಲ. 1 hour ಮಲಗಿದ್ಲು ಅಷ್ಟೇ. ಸೊ ಹಾಗಾಗಿ ನನಗೆ ಕೆಲಸ ಆಗಿರಲಿಲ್ಲ. ಮತ್ತು ಈಗ ಅವಳನ್ನ ಮಲಗಿಸ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ನೋಡಿ, ಒಂದು ಸಿಂಕ್ ಪಾತ್ರೆ ಇದೆ, ಈಗೆಲ್ಲ ತೊಳಿಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ಮೇಡಮ್ ಎದ್ಬಿಟ್ರು. ಯಾಕೆ ಇಷ್ಟು ಬೇಗ ಎದ್ದಿದ್ದು ಚಿನ್ನಮ್ಮ? ಬಾ ಆಯ್ತು, ಬಾ 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 ಬಾ. ಜಂಪ್ ಮಾಡಿ ಬಿದ್ದೋಗ್ಬಿಡತ್ತೆಗೆ ಪಾಪ. ಚಿನ್ನಮ್ಮ, ಚಿರಶ್ವಿ ಚಿರಶ್ವಿ ಏನು ಮಾಡ್ತಾ ಇದೆ ಪಾಪ? ಪಾಪ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಎದ್ಬಿಟ್ಟ ಇಷ್ಟು ಬೇಗ? ಕೆಲಸ ಮಾಡೋದು ಬೇಡವಾ ಅಮ್ಮ? ಬೆಳಗ್ಗೆಯಿಂದ ನಿನ್ನನ್ನೇ ನೋಡ್ಕೊಂಡು ಕುತ್ಕೋಬೇಕಾ? ಯಾಕವಾ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ನೋಡಿ, ಇದು ಅವಳನ್ನ ಮಲಗಿಸೋಕ್ಕೆ ಪ್ರೊಟೆಕ್ಟ್ ಮಾಡಿರೋದು. ನೋಡಿ, ಮನೇಲಿರೋ ಪಿಲ್ಲೋಗಳನ್ನೆಲ್ಲ ಸುತ್ತ ಅವಳಿಗೆ ಜೋಡಿಸಿದ್ದೀನಿ. ಇಷ್ಟೆಲ್ಲ ಅವಳನ್ನ ಪ್ರೊಟೆಕ್ಟ್ ಮಾಡಿದ್ರು ಕೂಡ ಎದ್ದಿದ ತಕ್ಷಣ ಈ ಕಡೆ ಜಂಪ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಅವಳನ್ನಂತೂ ಮಲಗಿಸಿದ್ರೆ ಯಾವಾಗಲೂ ಹೋಗಿ ಹೋಗಿ ನೋಡ್ತಾ ಇರಬೇಕು. ನೋಡಿ, ಎಷ್ಟು ಆಟ ಸಾಮಾನಿದ್ರು ಆ ರಿಮೋಟೇ ಬೇಕು ಅವಳಿಗೆ ಆಟ ಆಡೋಕ್ಕೆ. ಬೇಡ ಪಾಪ, ಅದು ರಿಮೋಟ್ ಎಲ್ಲ ಬಾಯಿಗೆ ಹಾಕೋಬಾರ್ದು. ಬ್ಯಾಡ್ ಗರ್ಲ್, ಬ್ಯಾಡ್ ಗರ್ಲ್. ತಗೋ, ಇಲ್ಲಿ ಆಟ ಸಾಮಾನು ತಗೋ ನೀನು ಚಿನ್ನಮ್ಮ. ನೋಡಿ, ಅದನ್ನೆಲ್ಲ ತಿರ್ಗೂ ನೋಡ್ತಾ ಇಲ್ಲ, ಆ ಕಡೆ ಸೊಂಬು ನೋಯ್ತಾ ಇದ್ದಾಳೆ. ಎಷ್ಟು ಕೂಗಿದ್ರು ಬರ್ತಿಲ್ಲ. ಈಗಂತೂ ಹೇಳಿದ ಮಾತು ಕೇಳಲ್ಲ, ಅವಳದೇ ಆಟ ಜಾಸ್ತಿ ಆಗಿ. ಬಾಯ್ ಪಾಪ. ಚಿನ್ನ ಬಾಯ್. ಚಿರಶ್ವಿ ಪಾಪ ಬಾಯ್. ಬ್ಯಾಗ್ ತೋರಿಸ್ಕೊಂಡಿದ್ಯಾ ನನಗೆ? ಓಯ್ ಚಿನ್ನಮ್ಮ, ಬಾಯ್ಲಿ ಬಾಯ್ಲಿ. ಕಿಸಿ ಬಿಡೋದು ಹಂಗೆ. ಕೊಡುವ ನನಗೆ ಅದು ಟ್ರೈನ್ ಕೊಡುವುದು ಪಾಪ. ಹೋಗ್ಲಾ, ನಾನು ಆಟಾಡ್ತಿರ್ತೀಯಾ ಚಿನ್ನಮ್ಮ? ಪಾಪ ಚಿರೋ, ಬಾಯ್ 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 ಬಾಯ್. ಹೋಗ್ತೀನಿ ನಾನು, ಇಲ್ಲೇ ಆಟಾಡ್ತಾ ಇರು. ಹೋಗ್ಲಾ ಪಾಪ? ಬಾಯ್ ಬಾಯ್. ಈಗಂತೂ ನಾವು ಮಾತಾಡೋದೆಲ್ಲ ಅವಳಿಗೆ ಅರ್ಥ ಆಗತ್ತೆ. ನಾನು ಬಾಯ್ ಅಂತ ಹೇಳಿದ್ರೆ ಸಾಕು, ನನ್ನ ಹಿಂದೆನೇ ಎದ್ದು ಬರ್ತಾ ಇರ್ತಾಳೆ. ಈಗ ನಾನು ಅವಳನ್ನ ಬಿಟ್ಟು ಕೂಡ ಒಳಗಡೆ ಮಾಡ್ಕೊಳಕ್ಕಾಗಲ್ಲ. ಯಾವಾಗಲೂ ಅವಳನ್ನ ಇಲ್ಲ ಹಾಲಲ್ಲಿ ಬಿಟ್ಟಿದ್ರೆ ಅವಳ ಜೊತೆನೇ ಕೂತಿರ್ಬೇಕು, ಇಲ್ಲ ಅಂದ್ರೆ ಸೈಡಲ್ಲಿ ಹೋಗಿ ನಾನು ಇಲ್ಲೇ ಕೂತಿರ್ತೀನಿ. ಏನಾದ್ರೂ ಒಂದು ಮಾಡ್ಕೋತಾ ಇರ್ತಾಳೆ. ಇಲ್ಲಿ ಪಾಪ ಈ ಕಡೆ ಬಾ, ಅಲ್ಲಿ ತಲೆ ಹೊಡಿಯತ್ತೆ. ಅದು ಎತ್ತಬೇಡವ, ಅದು ಮುರಿದೋಯ್ತದೆ. ಆಮೇಲೆ ಬುಂಡೆ ಅಲ್ಲಿ ಬೀಳ್ತೀಯ, ಅಲ್ಲಿಗೆ ಬುಂಡೆ.
ಅಯ್ಯೋ 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 ವಿಹಾನ್ ಅಣ್ಣ ಇಲ್ಲವಾ? ವಿಹಾನ್ ಎಲ್ಲಿ? ವಿಹಾನ್ ಎಲ್ಲಿ? ವಿಹಾನ್ ವಿಹಾನ್ ಬೀಳ್ತೀಯ? ಬಾ ಈ ಕಡೆ ಬಾ ಬಾ. ಹೋಗ್ತೀನಿ ನಾನು, ಹಿಂಗೆ ಆಟ ಆಡ್ತೀರ. ಹೋಗ್ಲಾ? ಹೋಗ್ತೀನಿ. ಬಾಯ್ ಬಾಯ್. ಬಾ ಮತ್ತೆ ಬಾ. ನೋಡಿ, ಬಾ ಅಂದಿದ ತಕ್ಷಣ ಹೆಂಗೆ ಬರ್ತಿದ್ದಾಳೆ. ಬಂದರೂ ಕೂಡ ಸುಮ್ಮನೆ ಇರಲ್ಲ. ನಮಗೆ ಪುಸಿ ಹೊಡೆಯೋದು ಒಂಥರ ಪುಸಿ ಹೊಡಿತಾಳೆ ಅವಳು. ಅದು ನೋಡ್ತಾ ಇದ್ರೆ ನಾವೆಲ್ಲ ಕರ್ಕೋಗ್ಬಿಡ್ಬೇಕು, ಆ ಥರ ಪುಸಿ ಹೊಡಿಯೋದು ಅವಳು. ಅಯ್ಯೋ ಮುದ್ದು. ಹಾಂ, ಕೂತ್ಕೊಂಡು ಆಟಾಡ್ತೀಯಲ್ಲ. ಪ್ರಣವ್ ಇಲ್ಲಿ? ಪ್ರಣವ್ ಎಲ್ಲಿ? ಪ್ರಣವ್ ಕರಿ, ಪ್ರಣವ್ ಕರಿ, ಕರಿಯವ, ಪ್ರಣವ್ ಕರಿಯವ. ಏನು ಕರೀತಾವ್ರೆ? ಏನು ಕರೀತಾವ್ರೆ? ಗಾಳಿ ಬೀಸ್ತಿದೆ ಪಾಪ. ಅಲ್ಲಿ ಹೊರಗಡೆ ತರಕಾರಿ ಎಲ್ಲ ಮಾರ್ಕೊಂಡು ಹೋಗ್ತಾಯಿದ್ರಿ. ಈಗಂತೂ ಅದನ್ನೇ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದು. ಮಾರ್ನಿಂಗು ಕಾರ್ಪೊರೇಷನ್ ಗಾಡಿ ಬಂದರೂ ಕೂಡ ಅದನ್ನು ಕಿವಿ ಕೊಟ್ಟು ಕೇಳಿಸ್ಕೊತಾ ಇರ್ತಾಳೆ ಅವ್ರು ಕೂಗ್ತಾ ಇದ್ರೆ. ಕೊಡು ಪಾಪ, ಅದು ನಂಗೆ ಕೊಡು, ಕೊಡು ನನಗೆ. ಕೊಡಬೇಕು, ಎಸೆಯೋದಲ್ಲ. ತಗೋ, ಕೊಡು ವಾಪಸ್ ನನಗೆ, ಕೊಡು ಕೊಡುವಾ, ನಂಗೆ ಕೊಡೋದು. ವಾ, ಆ ಕಡೆಗೆ ಇಸ್ಬಿಟ್ಟಾ? ಕೊಡು ನನಗೆ ಟಾಯ್ ಕೊಡು. ಇದು ಕೊಡು, ಕೊಡು ನನಗೆ, ಕೊಡು. ಕೊಡವಾ? ವಾ, ಆಯ್ತು, ಇದು ಕೊಡು, ಇದು ಕೊಡು, ಕೊಡು. ಚಿನ್ನಮ್ಮ ನಂಗೆ ಕೊಡು. ಚಿರಶ್ವಿ, ಚಿರಶ್ವಿ ನಂಗೆ ಕೊಡು. ಕೊಡು. ಕೊಡಲ್ವಾ ನನಗೆ? ಕೊಡಲ್ವಾ? ಅಮ್ಮ ಕೊಡಲ್ವಾ ನೀನು? ಪಾಪ ಪಾಪ ಅಮ್ಮ ಕೊಡಲ್ವಾ? ಕೊಡಲ್ವಾ? ಕೊಡು, ಕೊಡು, ಕೊಡು. ನಂದಿದು ಟಾಯ್, ನಂದು. ಅಯ್ಯಪ್ಪ ಅಯ್ಯಪ್ಪ. ನೋಡಿ, ಅವಳು ಕೈಯಲ್ಲಿರೋದು ಏನು ಕೇಳಿದ್ರು ನಮಗೆ ಕೊಡಲ್ಲ. ಕೊಡು ಅಂದರೆ ಆ ಕಡೆ ಒಂದು ಈ ಕಡೆ ಒಂದೆಲ್ಲ ಎಸಿತಾಳೆ. ಆಟ ಆಡ್ತಾರೋ, ಒಳಗಡೆ ಹೋಗಿದ್ದು ಬರ್ತೀನಿ. ಹಾಂ, ಆ ಕಡೆ ಬರಬೇಡ.
ನೋಡಿ ಹಿಂಗೆ ಬಿದ್ದೋಗ್ಬಿಡ್ತಾಳೆ. ಅವಳಾಗೋಳು ಬಿದ್ದರೆ ಅಳಲ್ಲ, ಅದೇ ನಾವು ಬಿಡಿಸ್ಬಿಟ್ರೆ ಅಂತ ಬಾಯಿ ಬಿಡ್ತಾಳೆ ಅಷ್ಟಪ್ಪ. ಇವಳನ್ನ ಹಾಗೆ ಆಟ ಆಡಿಸ್ತಾ ಸಂಜೆ ಕಸ್ಟರ್ಡ್ ಮಾಡೋಣ ಅಂತ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಬಿಡೋಣ, ಮತ್ತು ದಾಳಿಂಬೆಣ್ಣು ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊತಾ ಇದ್ದೆ. ಅದಕ್ಕೂ ಬಂದು ಹಿಂಸೆ ಕೊಡ್ತಾಯಿದ್ಲು. ಅದಕ್ಕೆ ಏನು ಮಾಡಿದೆ, ತೊಡೆ ಮೇಲೆ ಕೂರಿಸ್ಕೊಂಡು ಬಿಡಿಸೋಣ ಅಂತ ತೊಡೆ ಮೇಲೆ ಕೂರಿಸ್ಕೊಂಡ್ರೆ ಆಗಲೂ ಬಿಡ್ತಿರ್ಲಿಲ್ಲ. ಕೈಯೆಲ್ಲ ಹಾಕಿ ಆ ಬೌಸ್ ಎಲ್ಲ ಇಟ್ಕೊಂಡು ಎಳಿತಾ ಇದ್ಲು. ಈಗಂತೂ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಎಲ್ಲ ಇಟ್ಕೊಂಡು ಎಳಿತಾಳೆ. ಹೋಗಿ ಬಿಡ್ಸೋದೇ ಇಲ್ಲ, ಹೋಗು. ನಾನು ಬೇಡ ಬೇಡ, ಹೋಗು, ಬಿಡ್ಸಲ್ಲ ನಾನು. ಹೋಗಿ ನಿನ್ನ ಪಾಡಿಗೆ ನೀನು ಆಟಾಡೋಕು. ಖುಷಿನಾ ಈಗ ಖುಷಿನಾ? ನೋಡಿ, ಇವಳು ಎದ್ಬಿಟ್ರೆ ನನಗೆ ಏನೂ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ಪಡ್ಡು ಮಾಡಿದ್ದೆ, ಪಡ್ಡು ತಿಂದು ಮಧ್ಯಾಹ್ನಕ್ಕೆ ಅಡುಗೆನೂ ಬಿಡಲಿಲ್ಲ ಇವಳು. ಅದೇ ಸಂಪ್ಳದಲ್ಲಿ ದೋಸೆ ಹಾಕೊಂಡು ತಿಂದೆ. ಈಗ ಅಡುಗೆ ಮಾಡಬೇಕು, ಸಂಜೆಗೆ ಅಡುಗೆ ಮಾಡೋಣ ಅಂತ ಅಂದರೆ ಇವಳು ಬಿಡ್ತಾ ಇಲ್ಲ. ಉಮೇಶ್ ಬರಬೇಕು, ಉಮೇಶ್ ಬರೋವರೆಗೂ ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಇವಳನ್ನ ಇಟ್ಕೊಂಡು ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಇವಳು. ಎತ್ಕೋಬಾರ್ದು, ಆಟ ಸಾಮಾನು ಎತ್ಕೋ, ಎಸ್ಬಿಟ್ಟೆ ಅಲ್ಲಿ, ಎತ್ಕೋಬಾರ್ದು, ಆಟ ಸಾಮಾನು ಎತ್ಕೋಬಾ, ಗಿಲ್ಕಿ ಎತ್ಕೋಬಾ. 3, 4, 5. ಉಮೇಶ್ ಬಂದರು. ಪಾಪುನ ಉಮೇಶ್ ಕೈಲಿ ಕೊಟ್ಟು ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಬೆಳಿಗ್ಗೆಯಿಂದ ಅಡುಗೆ ಮನೆ ಕ್ಲೀನ್ ಮಾಡಿರಲಿಲ್ಲ. ಹೆಂಗೆ ತಿಂಡಿ ಮಾಡಿ ಮಧ್ಯಾಹ್ನ ಊಟ ಮಾಡಿ ಹೆಂಗೆ ಇಟ್ಟಿದ್ದೆ ಪಾತ್ರೆ ಎಲ್ಲ ಹಾಗಾಗೆ ಇತ್ತು. ಈಗೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಮತ್ತು ಈಗಲೂ ಕೂಡ ಅಡುಗೆ ಮಾಡಬೇಕು ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ಮತ್ತು ಪಾತ್ರೆ ಕೂಡ ತುಂಬ ಇತ್ತು, ಪಾತ್ರೆನ ತೊಳಿಬೇಕಿತ್ತು. ಗ್ಯಾಸ್ ಸ್ಟವ್ ಎಲ್ಲ ಒರೆಸಾಯಿತು, ಮತ್ತು ಸೆಲ್ಫು ಕೂಡ ಒರೆಸಾಯಿತು. ಇವಾಗ ನೆಕ್ಸ್ಟು ಪಾತ್ರೆ ತೊಳಿಬೇಕು. ನಾನು ಈ ಕಡೆ ಪಾತ್ರೆ ತೊಳ್ಕೊತಾ ಇದ್ದೆ. ಪಾಪು ಕೂಡ ಅಳ್ತಿದ್ಲು ಅಂತ ಉಮೇಶ್ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ರು, ವಾಕ್ ಮಾಡ್ಕೊಬರ್ತೀನಿ ಅಂತ. ನಾನು ಏನು ಮಾಡ್ತಿದ್ದಾರೆ ಅಂತ ಬಂದು ನೋಡಿದ್ರೆ ಅಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ಆಮೇಲೆ ಕಾಲ್ ಮಾಡಿದೆ, ಕಾಲ್ ಮಾಡಿದ್ಮೇಲೆ ಇಲ್ಲ ಬರ್ತಿದ್ದೀವಿ ಅಂತ ಅಂದರು. ಆ ಕಡೆ ಸೈಡು ಹೋಗ್ಬಿಟ್ಟಿದ್ದೆ, ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ನೋಡಿ ಬಂದರು. ಪಾಪುಗಂತೂ ಈ ಥರ ಹೊರಗಡೆ ಕರ್ಕೊಂಡೋದ್ರೆ ತುಂಬ ಇಷ್ಟ ಆಗುತ್ತೆ. ಬಟ್ ಆದರೆ ಉಮೇಶ್ ಕರ್ಕೊಂಡು ಹೋಗಲ್ಲ. ನಾನು ಇವತ್ತು ಹಿಂಸೆ ಮಾಡಿ ಕಳಿಸಿರೋದು ಹೋಗಿ ಅಂತ. ಅದೇನು ಬಗ್ಗೆನೋ ಕರ್ಕೊಂಡು ಹೋದ್ರು. ಇಳಿದ ತಕ್ಷಣ ಕರ್ಕೊಂಡು ಹೋಗೋ, ಅದು ಒಂದೇ ರೌಂಡು ಹೋಗಿ ಹಿಂಗೆ ಬಂದ್ಬಿಟ್ಟಿದ್ದಾರೆ. ಅವಳು ಒಳಗಡೆ ಇದ್ದರೆ ನನ್ನನ್ನೇನಾದ್ರು ನೋಡ್ಬಿಟ್ಟು ನನ್ನನ್ನು ಎತ್ಕೊ ಅಂತ ಹಿಂಸೆ ಕೊಡ್ತಾಳೆ.
ನೋಡಿ ಫೈನಲಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಪಾತ್ರೆನೂ ಕೂಡ ತೊಳೆದಾಯಿತು. ಇವಾಗ ನೆಕ್ಸ್ಟ್ ಅಡುಗೆ ಮಾಡ್ಕೋಬೇಕು. ಪಾಪುನು ಮಲ್ಕೊಂಡಿದ್ದಾಳೆ. ಉಮೇಶ್ ಹಾಗೆ ಮಲಗಿಸ್ಬಿಟ್ಟಿದ್ದಾರೆ. ಆಟಾಡಿಸ್ತಾ ಅವಳನ್ನ ಮಲಗಿಸ್ಬಿಟ್ಟಿದ್ದಾರೆ. ಈಗ ಅವಳ ಎದ್ದೋಳಷ್ಟರಲ್ಲಿ ನಾವು ಅಡುಗೆ ಮಾಡ್ಕೋಬೇಕು. ಮತ್ತು ನಾಳೆಗೆ ಉಪ್ಸಾಂಬಾರು ಮಾಡೋಣ ಅಂತ ಸೊಪ್ಪು ಕೂಡ ತಂದಿದ್ದರು. ಅದನ್ನು ಬಿಡಿಸ್ಕೊಟ್ಬಿಡ್ತಿದ್ರು. ನಾನು ಇವಳನ್ನ ಇಟ್ಕೊಂಡು ಸೊಪ್ಪೆಲ್ಲ ಬಿಡ್ಸೋಕ್ಕಾಗಲ್ಲ. ಅದಕ್ಕೆ ಉಮೇಶೇ ಬಿಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅವರು ಫ್ರೀ ಇದ್ರಲ್ಲ ಅಂತ ಸೊಪ್ಪೆಲ್ಲ ಬಿಡಿಸಿ. ನಮ್ಮ ಅಕ್ಕ ಬಾವ ಬಂದಿದ್ರು. ಅವರು ಫ್ರೂಟ್ಸ್ ಎಲ್ಲ ಕಸ್ಟರ್ಡ್ ಮಾಡೋಣ ಅಂತ ಆಲ್ರೆಡಿ ಕಟ್ ಮಾಡಿ ತಂತಾ ಇದ್ದೆ. ಅಕ್ಕ ಬಾವ ಬರಬೇಕಾದ್ರೆ ಅವರು ತೊಗೊಬಂದ್ಬಿಟ್ಟಿದ್ರು. ಅದಕ್ಕೆ ಜಾಸ್ತಿ ಇತ್ತಲ್ಲ, ಕಸ್ಟರ್ಡ್ ಆದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಒಂದು ಆ್ಯಪಲ್ ಕಟ್ ಮಾಡಿಟ್ಕೊಂಡೆ. 4 ಏಲಕ್ಕಿ ಬಾಳೆಹಣ್ಣು ಮತ್ತು ಒಂದು ದಾಳಿಂಬೆನ ಸಂಜೆನೇ ಬಿಡಿಸಿಟ್ಕೊಂಡಿದ್ದೆ ಪಾಪುನ ಆಟ ಆಡಿಸ್ಬೇಕಾದ್ರೆ. ಸೊ ಇಷ್ಟು ಫ್ರೂಟ್ಸು. ದ್ರಾಕ್ಷಿ ಏನಿರಲಿಲ್ಲ, ಇರೋ ಫ್ರೂಟ್ಸಲ್ಲೇ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಮತ್ತು ಈಗ ಒಂದು ಬಾಣಲಿಗೆ ಅರ್ಧ ಲೀಟ್ರು ಹಾಲು ಹಾಕ್ಕೋತಿದ್ದೀನಿ. ಇದು ಗಟ್ಟಿ ಹಾಲು, ನೀರೇನು ಹಾಕಲ್ಲ ನಾನು. ಆಲ್ರೆಡಿ ಇದು ಸ್ವಲ್ಪ ತೆಳುವಿರೋದ್ರಿಂದ ನಾನು ನೀರೇನು ಹಾಕಲ್ಲ ಕಸ್ಟರ್ಡ್ಗೆ. ಕೆಲವರು ಆರೆಂಜ್ ಹಾಲು ಯೂಸ್ ಮಾಡ್ತಾರೆ, ನಾನು ಗ್ರೀನ್ ಹಾಲಲ್ಲೇ ಮಾಡ್ತೀನಿ. ಮತ್ತು 2 ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ ತಣ್ಣಗಿರೋ ಹಾಲಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಇರೋ ಥರ. ಡೈರೆಕ್ಟ್ ಹಾಕ್ಬಿಟ್ರೆ ಅದು ಗಂಟಾಗಿಬಿಡತ್ತೆ. ಸೊ ಸಪ್ರೇಟು ಬೌಲ್ಗೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಅದನ್ನು ನೀಟಾಗಿ ಕಲಸಾಕಬೇಕು. ಈ ಕಡೆ ಹಾಲು ಕೂಡ ಕುದೀತಾ ಇದೆ. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಶಾವಿಗೆ ಹಾಕ್ತಾಯಿದ್ದೀನಿ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಇದನ್ನು ಹಾಕಿದ್ದೀನಿ, ಶಾವಿಗೆ ಹಾಕ್ತಾಯಿದ್ದೀನಿ. ಶಾವಿಗೆನ ನೀವು ತುಪ್ಪದಲ್ಲಿ ಹುರಿದು ಕೂಡ ಹಾಕ್ಬೋದು, ಸಪ್ರೇಟ್ ಕೂಡ ಹಾಗೆ ಹುರಿದೇನೂ ಕೂಡ ಹಾಕ್ಬೋದು. ನಾನಿಲ್ಲಿ ಹುರಿದಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು. ಆ ಥರ ಅದೇ ಹಾಲಲ್ಲಿ ಕುದಿಸ್ಕೊಳ್ಳಿ, ನೀರೇನು ಹಾಕಕ್ಕೆ ಹೋಗಬೇಡಿ. ಸೊ ಅದೇ ನೀರಿನ ಅಂಶದಲ್ಲೇ ಅದು ಕುದಿಯುತ್ತೆ. ನೋಡಿ ಕುದೀತಾ ಸ್ವಲ್ಪ ಗಟ್ಟಿ ಆಯಿತು. ಗಟ್ಟಿ ಆದಮೇಲೆ ಅದು ಸ್ವಲ್ಪ ನೋಡಿ, ಅದು ಕೈಯಲ್ಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ, ಮೆತ್ತಗಾಗಿರುತ್ತೆ. ಆವಾಗ ಏನು ಕಸ್ಟರ್ಡ್ ಪೌಡ್ರ್ ಇಟ್ಕೊಂಡಿರ್ತೀರಲ್ಲ ಕಲಸಿ ಅದನ್ನು ಕಸ್ಟರ್ಡ್ದು ಹಾಕಿದ್ರೆ ಕಸ್ಟರ್ಡ್ ಪೌಡರ್ನ ಇಮ್ಮಿಡಿಯೇಟ್ಲಿ ಹಾಕಿದ ತಕ್ಷಣ ನೀವು ಕೈ ಬಿಡಬಾರ್ದು. ಹಾಗೆ ಅದನ್ನು ತಿರುತ್ತಾ ಇರಬೇಕು, ಇಲ್ಲ ಅಂತ ಅಂದರೆ ಅದು ಗಂಟಾಗಿಬಿಡತ್ತೆ. ಮತ್ತು ಹಾಲು ಕುದಿಬೇಕಾದ್ರೇ ನಾನು ಸಕ್ಕರೆ ಹಾಕ್ಕೊಂಡಿದ್ದೆ, ಅದು ತೋರ್ಸೋದು ಮಿಸ್ ಆಗಿದೆ. ಒಂದು ಅರ್ಧ ಬೌಲ್ ಹಾಕ್ಕೊಳ್ಳಿ. ಶುಗರ್ ಜಾಸ್ತಿನೇ ಆಗಿಬಿಡತ್ತೆ ಹಾಕಿದ್ರೂ ಕೂಡ. ಇದು ಸ್ವಲ್ಪ ಮೈಲ್ಡ್ ಆಗಿದ್ದರೆ ಫ್ರೂಟ್ಸಲ್ಲೂ ಕೂಡ ಸ್ವಲ್ಪ ಸಕ್ಕರೆ ಅಂಶ ಇರೋದ್ರಿಂದ ಜಾಸ್ತಿ ಸಕ್ಕರೆ ಅವಶ್ಯಕತೆ ಇಲ್ಲ. ಇದಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಒಂದು ಸ್ಪೂನ್ ತೊಗೊಂಡು ಹಿಂದೆಗಡೆ ಹಿಂಗೆ ಸ್ವೈಪ್ ಮಾಡಿದ್ರೆ ನೀಟಾಗಿ ಅದು ಸ್ವೈಪ್ ಆಗುತ್ತೆ, ಅಂಟಲ್ಲ. ಆಗ ಆಗಿದೆ ಅಂತ. ಆಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ತಣ್ಣಗಾಗಲಿ. ಇಲ್ಲಿನ ರಾತ್ರಿ ಊಟಕ್ಕೆ ಸಾಂಬಾರು ಏನು ಮಾಡ್ತಾ ಇಲ್ಲ. ಉಮೇಶ್ಗೆ ಅವಲಕ್ಕಿ ಅಂದರೆ ಇಷ್ಟ. ಸೊ ಅವರು ಅವಲಕ್ಕಿನೇ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಒನ್ ಟೈಮ್ಗಲ್ವ ಸಾಂಬಾರು ಮಾಡಿದ್ರು ನಾಳೆಗೆ ಉಳ್ಕೊಬಿಡುತ್ತೆ ಅಂತ ಅವಲಕ್ಕಿ ಮಾಡ್ತಾಯಿದ್ದೆ. ಈ ಕಡೆ ಒಗ್ಗರಣೆ ಇಟ್ಟು ಅವಲಕ್ಕಿ ನೆಂದೋಗ್ಬಿಡ್ತಿದೆ ಅಂತ ನೀರನ್ನೆಲ್ಲ ಸೋರ್ಸೋಕೆ ಹೋದೆ. ಅಷ್ಟರಲ್ಲಿ ಒಗ್ಗರಣೆ ಕೂಡ ಸೀದೋಗ್ಬಿಡ್ತು. ಕಡಲೆಬೇಳೆ ಕಡಲೆಬೀಜ ಎಲ್ಲ ಸ್ವಲ್ಪ ಸೀದೋದಂಗೆ ಆಗ್ಬಿಡ್ತು. ಸೊ ಅದಕ್ಕೆ ಈಗ ಈರುಳ್ಳಿ ಹಾಕಿ, ಈರುಳ್ಳಿ ಟೊಮೊಟೊ ಕರಿಬೇವು ಮೆಣಸಿನ್ಕಾಯಿ ಹಾಕಿ, ಯೂಶ್ವಲಿ ಅವಲಕ್ಕಿ ಮಾಡಿದ್ರೆ ಅರಿಶಿನ ಪುಡಿ ಹಾಕಿದ್ರೆ ನನಗಿಷ್ಟ ಆಗಲ್ಲ, ಹಾಕಲಿಲ್ಲ ಅಂದರೆ ಉಮೇಶ್ಗೆ ಇಷ್ಟ ಆಗಲ್ಲ. ಸೊ ಇವತ್ತೇನಾಗಿತ್ತು ಅಂದರೆ ಅರಿಶಿನ ಪುಡಿ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹಾಕಿರಲಿಲ್ಲ. ವೈಟ್ ಅವಲಕ್ಕಿನೇ ಮಾಡಿದ್ದೆ, ಚೆನ್ನಾಗಿತ್ತು. ನಂಗೆ ಈ ಥರ ಇದ್ರೇ ಇಷ್ಟ ಆಗೋದು. ಉಮೇಶ್ಗೆ ಯೆಲ್ಲೋ ಕಲರ್ ಇರಬೇಕು, ನಂಗೆ ವೈಟ್ ಕಲರ್ ಬೇಕು. ನೋಡಿ ಆವಾಗಲೇ ಮಾಡಿಟ್ಟಿದ್ನಲ್ಲ, ಅದು ಕೂಡ ಫುಲ್ ತಣ್ಣಗಾಗಿತ್ತು. ಕಸ್ಟರ್ಡು ನೋಡಿ ಗಟ್ಟಿ ಆಗಿಬಿಟ್ಟಿದೆ ಆಲ್ರೆಡಿ. ನಾನು ಇದು ಮಾಡಬೇಕಾದ್ರೆ ಎಷ್ಟು ತೆಳು ಇತ್ತು ಆಫ್ ಮಾಡಿದಾಗ, ಈಗ ಆಲ್ರೆಡಿ ಗಟ್ಟಿ ಆಗಿಬಿಟ್ಟಿದೆ. ಫ್ರೂಟ್ಸ್ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ
ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಆ್ಯಪಲ್ ಕೂಡ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೆ, ಆಲ್ರೆಡಿ ಸ್ವಲ್ಪ ಬ್ಲ್ಯಾಕ್ ಆಗ್ತಾಯಿತ್ತು. ನಾನು ಮರ್ತೋಗ್ಬಿಟ್ಟಿತ್ತು ನನಗೆ, ಇವಾಗ ಕಟ್ ಮಾಡಿ ಹಾಕ್ಬೇಕಿತ್ತು ಆದರೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಬ್ಲ್ಯಾಕ್ ಆಗ್ತಾ ಬರ್ತಿದೆ. ಮತ್ತು ದಾಳಿಂಬೆ ಹಣ್ಣು ಮತ್ತು ಬನಾನ ಅದನ್ನು ಕೂಡ ಸಣ್ಣ ಸಣ್ಣ ಕಟ್ ಮಾಡಿದ್ದೆ, ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನೀಗ ಅದನ್ನು ಕಲಸಿಟ್ಬಿಡ್ತೀನಿ. ಮಿಕ್ಸ್ ಮಾಡಿಟ್ಟರೆ ಇನ್ನು ಬೆಳಿಗ್ಗೆಗೆ ತಿನ್ಬೋದು. ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ಉಮೇಶ್ ಇರಲ್ಲ, ನಾನೊಬ್ಬಳೇ ತಿನ್ನಬೇಕು. ಅವ್ರಿಗೆ ಸಂಜೆ ಬಂದಮೇಲೆ ಹಾಕ್ಕೊಡ್ಬೇಕು. ಅವ್ರೇನು ಹೇಳ್ತಾರೆ ಅಂತ ನಿಮಗೆ ನಾಳೆ ಅದು ಕೇಳ್ಬಿಟ್ಟು ಹೇಳ್ತೀನಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನೋಡಿ, ಇವತ್ತಿನ ಡೇ ನಂದು ಇದಾಗಿತ್ತು. ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವೀಡಿಯೋಗಳನ್ನ ನನಗೆ ಅಪ್ಲೋಡ್ ಮಾಡೋದಕ್ಕೆ ಒಂದು ಎನರ್ಜಿ ಸಿಗುತ್ತೆ ನಿಮ್ಮ ಸಬ್ಸ್ಕ್ರೈಬು ಮತ್ತು ಲೈಕು, ಕಮೆಂಟ್, ಶೇರಿಂದ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.